ನಮಸ್ಕಾರ. ಇವತ್ತು ಬನ್ನೂರು ಭಾಗದ ಲಕ್ಷ್ಮೀಪುರ ತಾಲೂಕಿನ ಕಡೆ ಗ್ರಾಮವಾದಂಥ ಹುನುಂಗಳಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ರೈತರ ಹಬ್ಬವಾದ ಸುಗ್ಗಿಯ ಹಬ್ಬ ಅಂತ ನಾವೇನು ಕರಿತೀವಿ, ಅದೊಂದು ಅದ್ಧೂರಿಯಾಗಿ ಸಂಕ್ರಾಂತಿಯನ್ನು ಆಚರಿಸುವ ಮುಖಾಂತರ ಇಡೀ ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಿಗೂ ಮಾದರಿಯ ರೀತಿಯಲ್ಲಿ ಇವತ್ತು ಸುಗ್ಗಿ ಹಬ್ಬವನ್ನು ಜಾನುವಾರುಗಳ ಕಿಚ್ಚಾಯಿಸುವ ಮುಖಾಂತರ ಒಂದು ಮೆರವಣಿಗೆ ಮುಖಾಂತರವಾಗಿ ಅದ್ದೂರಿಯಾಗಿ ಸಹಬಾಳ್ವೆತನದಿಂದ ಆಚರಿಸ್ತಿರೋದು ನಿಜಕ್ಕೂ ಶ್ಲಾಘನೀಯ. ಪ್ರತಿ ಹಳ್ಳಿಯಲ್ಲೂ ಸಹ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಹಳ್ಳಿಕಾರುಗಳನ್ನ ಸಾಕುವಲ್ಲಿ ಯಶಸ್ವಿ ಆಗ್ತವ್ರೆ. ಮತ್ತು ಅದೇ ರೀತಿಯಲ್ಲಿ ಅವನ್ನ ತಮ್ಮ ಮಕ್ಕಳು ತಂದೆ ತಾಯಿಗಳಿಗಿಂತಲೂ ಚೆನ್ನಾಗಿ ಅವನ್ನ ಸಾಕುವಲ್ಲಿ ಮತ್ತೆ ಮುಂದೆ ಬರ್ತಾರೆ ಯುವ ಪೀಳಿಗೆ. ಜೊತೆಗೆ ನಾವೇನು ಹೇಳ್ತೀವಿ, ಒಂದು BMW ಕಾರ್ ತಗೋಬೋದು, ಅದಕ್ಕಿಂತಲೂ ಕಾಸ್ಟ್ಲಿ ಜಾನುವಾರುಗಳನ್ನ ಸಾಕುವಂಥ ರೈತಾಪಿ ವರ್ಗಗಳು ಇವತ್ತು ಇಡೀ ಕರ್ನಾಟಕದ ಹಳ್ಳಿಗಳಲ್ಲಿ ಯುವಕರು ಸಮೂಹಗಳಲ್ಲಿ ಜಾತ್ರೆಗಳಲ್ಲಿ ಸುಮಾರು 15 ಲಕ್ಷ, 20 ಲಕ್ಷ, 10 ಲಕ್ಷ, ಕನಿಷ್ಠ ಅಂದ್ರೆ 5 ಲಕ್ಷದವರೆಗೂ ಸಾಕುವಂತ ಒಂದು ಜಾನುವಾರುಗಳನ್ನ ಯುವ ಪೀಳಿಗೆ ಮೈಗೂಡಿಸ್ಕೊತಾ ಇದೆ. ಕಾರಣ ಇಷ್ಟೇ, ಹಳ್ಳಿಕಾರಿಗಳು ಯಾಕೆ ನಮ್ಗೆ ಬೇಕು ಅಂದ್ರೆ ಅವು ಮೈಸೂರು ಪ್ರಾಂತ್ಯದ ಬಿಸಿಲಿನ ತಾಪವನ್ನು ತಡೆದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದರ ದಣಿವನ್ನು ಆರಿಸಿ ಕೃಷಿ ಚಟುವಟಿಕೆಗೆ ಬಹಳ ಮುಖ್ಯ. ಹಾಗಾಗಿ ಮೈಸೂರು ಪ್ರಾಂತ್ಯದ ಹೆಸರುವಾಸಿಯಾದಂಥ ಹಳ್ಳಿಕಾರುಗಳು ಯುವ ಪೀಳಿಗೆಯಲ್ಲಿ ಜಾಗೃತರಾಗಿ ಅತ್ಯಂತ ಯಶಸ್ವಿಯಾಗಿ ಈಗ ಸಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಈ ಊರಿನ ಹಿರಿಯರು ಕೂಡ ಇಲ್ಲಿ ಎಲ್ಲ ಸಮೂಹವನ್ನು ಸೇರಿಸಿ ಒಂದು ಯುವ ಸಮೂಹ ಇರ್ಬೋದು, ಹಿರಿಯರು ಇರ್ಬೋದು, ಮಹಿಳೆಯರು, ಮಕ್ಕಳ ಸಮೇತವಾಗಿ ಊರಿನ ದ್ವಾರಪಾಲಕರಿಂದ ಒಂದು ರೀತಿ ಕಿಚಾಯಿಸಿ ರಭಸರಿಂದ ಓಡಿಸಿ ಮಾರಿಗುಡಿ ಹತ್ರ ಬಂದು ಇವತ್ತು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಗ್ರಾಮೀಣ ಭಾಗದ ಸುಗ್ಗಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಒಂದು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ. ಇದು ಮುಂದುವರಿಬೇಕು ಮತ್ತು ಇದನ್ನು ಆಚರಣೆಯ ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು. ಇದು ನಮ್ಮ ಹಿರಿಯರು ಸುಮಾರು ಸಾವಿರಾರು ವರ್ಷಗಳಿಂದ ಕೂಡ ಜಾನುವಾರುಗಳು ಯಾವತ್ತುಂಟೋ ಅವತ್ತಿಂದಲೂ ಸಹ ಇದು ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಾರೆ. ಕಾರಣ ಇಷ್ಟೇ, ಸುಮಾರು 4-5 ತಿಂಗಳು ಜಾನುವಾರುಗಳು ದುಡಿದಿರ್ತವೆ. ಅದರ ಮಧ್ಯದಲ್ಲಿ ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕಟಾವು ಬರ್ತದೆ. ಅದರ 1 ತಿಂಗಳಲ್ಲಿ ಪಚ್ಚೆ ಅಂತ ನಾವೆಲ್ಲ ಹಿಂದೆ ಮೇಯಿಸ್ತಿದ್ದ ಬಚ್ಚಿ ಹೊಡೆದು ಜಾನುವಾರುಗಳಿಗೆ ಹಸಿ ಮೇವನ್ನು ಹಾಕಿ ಕೊನೆ ಹಂತದಲ್ಲಿ ದುಡಿದಂಥ ಜಾನುವಾರುಗಳು ಕೃಷಿ ಚಟುವಟಿಕೆ ಮಾಡಿ ದಣಿವನ್ನು ಆರಿಸಿದಂಥ ಜಾನುವಾರುಗಳನ್ನ ನಾವು ಲಾಸ್ಟ್ ನವೆಂಬರ್ ತಿಂಗಳು ಆಸುಪಾಸದಲ್ಲಿ ಬಂದು ಇಷ್ಟು ಎತ್ತರ ಬರ್ತಿತ್ತು ಭತ್ತ, ಅದನ್ನು ಕಟಾವು ಮಾಡ್ತಿದ್ದೋ ಗೋಟೆ ಹಾಕೊಂಡು. ಯುವಕರಿಗೆ ಗೊತ್ತಿದೆ ಅನ್ನೋ ಗೊತ್ತಿಲ್ಲ, ಇವ್ರಿಗಂತೂ ಗೊತ್ತಿರ್ತದೆ. ಅದನ್ನು ತಂಚುರ್ದು ಮೇಯಿಸಿ ಆಮೇಲೆ ರಾಗಿ ಪಚ್ಚೆ ಬರ್ತಿತ್ತು, ಉಚ್ಚಾಳು ಬರ್ತಿತ್ತು, ಅದನ್ನೆಲ್ಲರೂ ಮೇಯಿಸಿ ಈಗ ಒಂದು ತಾಕಕ್ಕೆ ತರ್ತಿತ್ತು. ಈ ಡಿಸೆಂಬರ್ ತಿಂಗಳು 15ನೇ ತಾರೀಕಿಂದ ಆಚೆಗೆ ಇಡೀ ಕರ್ನಾಟಕದಲ್ಲಿ ಅಲ್ಲಿ ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ಜಾತ್ರೆಗಳು ಪ್ರಾರಂಭ ಆಗ್ತವೆ. ಹಿಂದೆ ನಮ್ಮ ಬನ್ನೂರಿನೆಲ್ಲ ಸುಮಾರು 16,000 ಜಾನುವಾರುಗಳನ್ನ ಕಟ್ತಿದ್ರು. ಈಗ ಹಳ್ಳಿಕಾರುಗಳು ಮಾಯವಾಗಿ ಎಲ್ಲ ವಿದೇಶಿ ತಳಿಗಳ ಮಾಯವಾಗ್ಬಿಟ್ಟಿದೆ. ಹಂಗಾಗಿ ಜಾನುವಾರುಗಳ ನಮ್ಮ ಹಳ್ಳಿಕಾರ್ ಸಂತತಿ ಕೂಡ ಕಮ್ಮಿ ಆಗಿದೆ. ಹಂಗಾಗಿ ಜಾತ್ರೆಗಳು ಕೂಡ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ, ನಮ್ಮ ಬನ್ನೂರು ಭಾಗದಲ್ಲಿ ಒಂದು ಕೆಲವು ಘಟನೆಗಳಿಂದ ಕಮ್ಮಿ ಆಗಿದೆ. ಅದೇ ರೀತಿ ಡಿಸೆಂಬರ್ ತಿಂಗಳಿಂದ ಅಪ್ ಟು ಫೆಬ್ರವರಿವರೆಗೂ ನಾನಾ ಭಾಗಗಳಲ್ಲಿ ಜಾತ್ರೆಗಳಿದ್ದಾವೆ. ಆ ಜಾತ್ರೆಗಳಿಗೆ ಹಳ್ಳಿಕಾರು ಜಾತ್ರೆಯನ್ನು ಕಟ್ಟುವ ಮುಖಾಂತರ, ಹಸುಗಳನ್ನ ಕಟ್ಟುವ ಮುಖಾಂತರ ಅನೇಕ ಪ್ರಶಸ್ತಿಗಳು ಕೂಡ ಯುವಕರು ಇವತ್ತು ಬಾಚಿಸ್ತಾ ಇದ್ದಾರೆ. ಚಿನ್ನದ ಪದಕವನ್ನು ಗಳಿಸುವಂತ ಮಟ್ಟಕ್ಕೆ ಹಳ್ಳಿಕಾರು ಜಾನುವಾರುಗಳು ಇವತ್ತು ಯಶಸ್ವಿಯಾಗಿದ್ದಾವೆ. ಅಷ್ಟೇ ರೀತಿಯಲ್ಲಿ ಇವತ್ತು ಯುವ ಪೀಳಿಗೆ ಪ್ರೀತಿಯಿಂದ ಸಾಕ್ತಾ ಇದೆ. ಯಾಕೆಂದ್ರೆ ಅವ್ರಿಗೆ ಕಾಸಿಲ್ಲದೆ ಇದ್ರು ಸಹ 3 ಜನ ಸೇರಿ ಒಬ್ಬೊಬ್ರು 2 ಲಕ್ಷ, 1 ಲಕ್ಷ ದುಡ್ಡು ಹಾಕಿ 120ನ ಸಾಕಿ ರೇಸ್ಗೂ ಬಿಡ್ತಾ ಇದ್ದಾರೆ, ಜಾತ್ರೆಗಳಿಗೂ ಕಟ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜಾತ್ರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ ಆದ್ರೂ 100 ಜೊತೆಗಳು ಒಂದಕ್ಕೊಂದು ಮೀರಿಸುವಂತ ಒಂದು ಜಾನುವಾರುಗಳ ರೀತಿಯಲ್ಲಿ ಅತ್ಯಂತ ನಯನಪೂರ್ಣವಾಗಿ ಅಲಂಕಾರವಾಗಿ ಆಚರಿಸಿ ಅತ್ಯಂತ ಯುವ ಪೀಳಿಗೆ
ಜಾನುವಾರುಗಳ ಬಗ್ಗೆ ಗಮನ ಹರಿಸಿದೆ. ಮುಂದಿನ ಪೀಳಿಗೆಗೆ ಇದು ಸಂತತಿಯಾಗಿ ಉಳಿಸೋದ್ರಿಂದ ನಮ್ಮ ಕೃಷಿ ಚಟುವಟಿಕೆ ಮತ್ತೆ ಇವಾಗ ಏನಾಗ್ತದೆ, ಕೃಷಿ ಚಟುವಟಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಗಮನ ಹರಿಸ್ತಾ ಇರೋದ್ರಿಂದ ಇವು ಏನು ಹಳ್ಳಿಕಾರು ಅಂತೀವಿ, ಅವು ಕೃಷಿ ಚಟುವಟಿಕೆಗೆ ದಣಿವಾರದ ರೀತಿಯಲ್ಲಿ ದುಡಿಯುವಲ್ಲಿ ರೈತರಿಗೆ ಸಹಕಾರಿ ಆಗ್ತದೆ. ಅಂತ ಒಂದು ಸಹಕಾರಿಯಾದಂಥ ಜಾನುವಾರುಗಳಿಗೆ ಹಬ್ಬವನ್ನು ಆಚರಿಸಿ ಇವತ್ತು ಎಳ್ಳು ಬೆಲ್ಲವನ್ನು ಕೊಡುವುದರ ಜೊತೆಗೆ, ಕಪ್ಪುವನ್ನು ಕೊಡುವುದರ ಜೊತೆಗೆ ಅವಕ್ಕೆ ಒಂದು ಭಾವನಾತ್ಮಕ ಬದುಕಿದೆ. ನಮಗೂ ಕೃಷಿಕರಿಗೂ ಜಾನುವಾರುಗಳಿಗೂ ತಂದೆ ಮಕ್ಕಳ ಅಥವಾ ಮಕ್ಕಳ ತಂದೆ ತಾಯಿಯರ ಸಂಬಂಧ ಏನಿದೆ, ಆ ರೀತಿಯಲ್ಲಿ ಕಣ್ಣೀರು ಹಾಕುವ ಸ್ಥಿತಿ ಕಷ್ಟದಲ್ಲಿದ್ದಾಗ ಅವು ನಮಗೆ ಕಣ್ಣೀರು ಹಾಕ್ತವೆ, ನಾವು ಕೂಡ ಅವು ಏನಾದ್ರು ದುಃಖ ತಪ್ತರಾದರೆ ನಾವು ಕಣ್ಣೀರು ಹಾಕ್ತೀವಿ. ಆ ರೀತಿಯಲ್ಲಿ ಭಾವನಾತ್ಮಕವಾಗಿ ಹಳ್ಳಿಕಾರು ಜಾನುವಾರುಗಳನ್ನ ಸಾಕುವಲ್ಲಿ ಕುಟುಂಬದ ಒಬ್ಬ ಸದಸ್ಯರಾಗಿ ನಾವು ಜಾನುವಾರುಗಳನ್ನ ಗ್ರಾಮೀಣ ಭಾಗದ ಜನರು ಕಾಣ್ತೀವಿ. ಹಾಗಾಗಿ ಅದಕ್ಕೆ ಪೂಜ್ಯ ಮನೋಭಾವ ಇದೆ. ಆ ಪೂಜ್ಯ ಮನೋಭಾವವನ್ನು ಭಕ್ತಿಯಿಂದ ಇವತ್ತು ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಹಳ್ಳಿಕಾರು ಜಾನುವಾರು ಇರ್ಬೋದು, ವಿದೇಶಿ ತಳಿ ಇರ್ಬೋದು, ನಮ್ಮ ಜಾನುವಾರುಗಳಿಗೆ ನಮ್ಮ ಒಂದು ಭಕ್ತಿಯನ್ನು ತೋರಿಸುವಂಥ ಹಬ್ಬನೇ ಸಂಕ್ರಾಂತಿ ಹಬ್ಬ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಮುರುಗನಹಳ್ಳಿ ಗ್ರಾಮಸ್ಥರು ಒಟ್ಟಾರೆಯಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜಾನುವಾರುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ದೈವ ಬಲಕ್ಕೆ ಪೂಜೆಯ ನಮನವನ್ನು ಸಲ್ಲಿಸಿ ಅವರ ಒಂದು ಧನ್ಯವನ್ನು ಸಲ್ಲಿಸಿದ್ದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಇವತ್ತು ತಮ್ಮೆಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮಸ್ಕಾರ ಸರ್. ಹಾಗೇನೆ ಹುಣ್ಣನಹಳ್ಳಿ ಉಂಡಿನಲ್ಲಿ ಒಬ್ಬ ಪಕ್ಕದಲ್ಲಿದ್ದಾರೆ ಮಾದೇವರದು ಬೆಳೆ ನಾಶ ಆದಾಗ ಸುದ್ದಿ ಮಾಡಿದ್ದೆ. ಹಾಗಾಗಿ ದಯವಿಟ್ಟು ನೀವು ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾರಾಯಣ ಅಂತ ಅವರು. ನಾನು ಇದೊಂದು ಎಚ್ಚರಿಕೆ ಕೊಟ್ಬಿಡ್ತೇನೆ ಗ್ರಾಮೀಣ ಭಾಗದ ಜನರಿಗೆ, ನೀವೆಲ್ಲರೂ ಯಾರಾದ್ರೂ ಬಿತ್ತೆ ಭತ್ತ ತಗೊಳ್ಳಿ, ಔಷಧಿ ತಗೊಳ್ಳಿ, ಆ ಬಿಲ್ಲನ್ನ ಅಂಗಡಿಯಿಂದ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಅದು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಬಿತ್ತೆ ಭತ್ತ ಅದ್ರ ಮೇಲೆ ಕಾನೂನು ಕ್ರಮ ತಗೊಂಡು ನಾವು ಕಾಂಪನ್ಸೇಷನ್ ಕಟ್ಸ್ಬೋದು. ಇಲಾಖೆ ಕೂಡ ಸಹಕಾರ ಆಗ್ತದೆ. ನಮ್ಮ ಜನ ಏನಾಗ್ತದೆ, ಇಲಾಖೆ ಶಿಫಾರಸು ಪಡಿತಾನೆ, ಅಲ್ಲಿ ಹೋಗಿ ಅವರು ಒಂದು 5 ರೂಪಾಯಿ 10 ರೂಪಾಯಿಗೆ ಕಮ್ಮಿ ಕೊಡ್ತಾರೆ ಅಂತೇಳಿ ತಗೊಂಡು ಅದು ಬಿಲ್ಲಿಲ್ದನೆ ಇದ್ರೆ ಸಮಸ್ಯೆ ಆದರೆ ನಾಳೆ ಅದನ್ನು ಪರಿಹಾರ ಕಟ್ಟಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾರಾದರೂ ಬಿತ್ತೆ ಬೀಜ ತಗೊಬನ್ನಿ, ಯಾವುದೇ ಥರದ ತಳಿಗಳು ತಗೊಬನ್ನಿ, ಅದು ವಿದೇಶಿ ತಳಿನಾರಾಗಲಿ ಸ್ವದೇಶಿ ತಳಿನಾರಾಗಲಿ ನಮ್ಮದೇ ಆಗಿರಲಿ, ಯಾರ ಹತ್ರ ತಗೊಂಡ್ರು ಬಿಲ್ಲನ್ನ ಮರೀದನೆ ತಗೊಬಂದ್ರೆ ನಷ್ಟವನ್ನು ಬೆಳೆ ನಷ್ಟವನ್ನು ಕಟ್ಟಿಸ್ಲಿಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಆಗ್ತದೆ. ಒಂದು ವೇಳೆ ಆ ರೀತಿಯಲ್ಲಿ ಅವರು ನಷ್ಟ ಅನುಭವ ತೊಂದರೆ ಆಗಿದ್ರೆ ಅಂತ ಒಂದು ವಿಚಾರವನ್ನು ನಾವು ಮುಂದೆ ಮಂಡನೆ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಥ್ಯಾಂಕ್ ಯು.